32 ವರ್ಷದಿಂದ ಈವ್ನಿಂಗ್ ಪಾಯಿಂಟ್ ಪಾನಿಪುರಿ ಸೆಂಟರ್ ಅಂತ ಸಕಲೇಶ್ಪುರದಲ್ಲಿ ಓಪನ್ ಮಾಡಿದ್ದೆ. ಓಪನ್ ಮಾಡ್ಬಿಟ್ಟು ಈಗ ನನ್ನ ಮಗಳು ಫಸ್ಟ್ ಇಯರ್ ಕಾಲೇಜ್ ಹೋಗೋದ್ರಿಂದ ನಾನು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ಕಾಲೇಜಿಗೆ ಸೇರಿಸಿ ನಾನು ಹೊಸದಾಗಿ ಏನಾದ್ರು ಒಂದು ಅಂಗಡಿ ಮಾಡಬೇಕಂತ ಓಡಾಡ್ತಾ ಇದ್ದೀನಿ. ಮಾಡಿದ್ದೀನಿ. ಇಲ್ಲಿ 2 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹೊಸದಾಗಿ ಓಪನ್ ಮಾಡಿದ್ದೀನಿ. ಸೊ ಬಿಸ್ನೆಸ್ ಯಾವ ರೀತಿ ಇದೆ ಸರ್? ಬಿಸ್ನೆಸ್ ಈಗ ಚೆನ್ನಾಗಿ ಆಗ್ತಾ ಇದೆ. ಚೆನ್ನಾಗಿ ಆಗ್ತಾ ಇದೆ. ಈಗ ದಹಿಪುರಿ ಮತ್ತೆ ಸಮೋಸ ಮಸಾಲ ಮತ್ತೆ ಪಾನಿಪುರಿ ಮಸಾಲೆ ಪುರಿ ಇವೆಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನನ್ನ ಹತ್ರ. ನಿಮ್ಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದಿಂದ ಇದೆ? 32 ವರ್ಷದಿಂದ ಇದೆ. 32 ವರ್ಷದಿಂದ. ಸೊ ತುಂಬಾ ಅನುಭವ ಇದೆ. ಏನ್ ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಬಂಡವಾಳ ಹಾಕಿದ್ರಿ? ನಾನು ಸ್ಟಾರ್ಟಿಂಗ್ ಒಂದ್ ಪ್ಲೇಟಿಗೆ 2.5 ರೂಪಾಯಿಂದ 3 ರೂಪಾಯಿ ವ್ಯಾಪಾರ ಶುರು ಮಾಡಿದ್ದು. ಈಗ 35 ರೂಪಾಯಿವರೆಗೂ ನಿಂತಿದೆ. ಇದೇ ವ್ಯಾಪಾರದಲ್ಲಿ ನನ್ಗೆ ಒಂದು ಮನೆ ತಗೊಂಡಿದ್ದೀನಿ. 35 ಲಕ್ಷಕ್ಕೆ ಒಂದು ಮನೆ ಕಟ್ಸಿದ್ದೀನಿ ಸಕಲೇಶ್ಪುರದಲ್ಲಿ. ಇಲ್ಲೊಂದು ಏನಾದ್ರು ಮಾಡ್ಬೇಕು ಅಂತ ಇದೀನಿ. ಮೈಸೂರಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಅಂತ ಇದೀನಿ. ಇಲ್ಲಿ ಏನ್ ಬಂಡವಾಳ ಹಾಕಿದ್ರಿ ಸರ್? ಇಲ್ಲಿ 1.5 ಲಕ್ಷ ಬಂಡವಾಳ ಹಾಕಿದ್ರಿ. 1.5 ಲಕ್ಷ ಹಾಕಿದ್ರ. ಸೊ ಇವಾಗ ನಿಮ್ಗೆ ಸ್ಟಾರ್ಟಿಂಗ್ ಹಾಕಿದಾಗ ಬಂಡವಾಳ ಎಷ್ಟು ಹಾಕಿದ್ರಿ? ನಾವು ಸ್ಟಾರ್ಟಿಂಗ್ ಹಾಕಿದಾಗ 10,000 ರೂಪಾಯಿ ಬಂಡವಾಳ ಹಾಕಿದ್ವಿ. 10,000 ಬಂಡವಾಳ ಹಾಕಿ ಸೊ ಎಷ್ಟು ಲಕ್ಷದ ಮನೆ ತಗೊಂಡ್ರಿ? 35 ಲಕ್ಷ ರೂಪಾಯಿ. 35 ಲಕ್ಷದ ಮನೆ ತಗೊಂಡ್ರಿ. ಸೂಪರ್ ಸರ್. ಸೊ ಇಲ್ಲಿ ಬಂದ್ಮೇಲೆ ಕೂಡ ನಿಮ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ ಅಲ್ವಾ? ಸೊ ಅದೇ ಇಲ್ಲಿ ಹೆಂಗೆ ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರ? ಬರ್ತಾ ಇದ್ದಾರೆ. ಇಲ್ಲೆಲ್ಲ ಕಸ್ಟಮರ್ಸ್ ಯಾವ ರೀತಿ ಬರ್ತಾರೆ? ಇಲ್ಲೆಲ್ಲ ಬರೀ ಇನ್ಫೋಸಿಸ್ ಅಫಿಷಿಯಲ್ಸ್ ಗಳು ಇರ್ತಾರೆ, ಅವರುಗಳು ಬರ್ತಾ ಇರ್ತಾರೆ. ಸೊ ಈ ಪಾಯಿಂಟ್ ಅಂತಾನೆ ಯಾಕೆ ಬರ್ಬೇಕು? ಈವ್ನಿಂಗ್ ಪಾಯಿಂಟ್ ಅಂತಾನೆ ಯಾಕೆ ಬರ್ಬೇಕು? ನಮ್ಗೆ ಇಲ್ಲಿ ಸ್ಪೇಷಿಯಸ್ ಆಗಿ ಕುತ್ಕೊಳಕ್ಕೆ ಜಾಗ ಇದೆ. ಮತ್ತೆ ಐಟಮ್ಗಳು ಜಾಸ್ತಿ ಇದೆ ನಮ್ಮ ಹತ್ರ. ಒಂದೇ ತರ ಇರಲ್ಲ. ಮಸಾಲೆ ಪುರಿ ಪಾನಿಪುರಿ ಒಂದೇ ತರ ಇರಲ್ಲ. ಎಲ್ಲಾ ತರನು ಐಟಮ್ ಸ್ಟಾರ್ಟರ್ಸ್ ಗಳು ತುಂಬಾ ಇದೆ ನಮ್ಮ ಹತ್ರ. ರೀಸನಬಲ್ ಪ್ರೈಸ್ ಇರುತ್ತೆ. ರೀಸನಬಲ್ ಪ್ರೈಸ್ ಅಲ್ಲಿ ಇರುತ್ತೆ. ಸೊ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್? CITB ಚೌಟ್ರಿ ಹೆಬ್ಬಾಳ ಹೆಬ್ಬಾಳ ಸುಬ್ರಹ್ಮಣ್ಯ ನಗರ ಮೇನ್ ರೋಡ್ ಅಲ್ಲೇ ಇರೋ. ಸೊ ಅಪೋಸಿಟ್ ಏನಾದ್ರು ಇರ್ಬೋದಾ? ಅಪೋಸಿಟ್ ಇಲ್ಲ ಪಕ್ಕದಲ್ಲಿ CITB ಚೌಟ್ರಿ. ಹೌದಾ? ಓಕೆ ಸರ್. ಸರ್ ಈವ್ನಿಂಗ್ ಪಾಯಿಂಟ್ ಅಲ್ಲಿ ಸೊ ಟೈಮಿಂಗ್ಸ್ ಏನಿದೆ? 4:30 ಇಂದ 9 o'clock. 9 o'clock ವರೆಗೂ ಇರ್ತೀರಾ. ಸೊ ಇಲ್ಲಿ ಕಸ್ಟಮರ್ಸ್ ಬಂದ್ರೆ ಜಾಸ್ತಿ ಯಾವ್ದನ್ನ ತುಂಬಾನೇ ಪ್ರಿಫರ್ ಮಾಡ್ತಾರೆ? ಮಸಾಲಾ ಪುರಿ ಮತ್ತೆ ಪಾನಿಪುರಿ ಸಮೋಸ ಮಸಾಲ ಜಾಸ್ತಿ. ಅದೇ ಪ್ಲೇನ್ ಕಟ್ಲೆಟ್. ಸೂಪರ್ ಸರ್. ಸರ್ ಪ್ರೈಸಸ್ ಎಲ್ಲ ಯಾವ ರೀತಿ ಇರುತ್ತೆ? ಮಸಾಲಾ ಪುರಿ ಪಾನಿಪುರಿ ಎಲ್ಲ 35 ರೂಪೀಸ್ ಮೇಡಮ್. ಇನ್ನೆಲ್ಲ 40 ರೂಪೀಸ್. ಪಾರ್ಸಲ್ ಆದ್ರೂ ಸೇಮ್ ರೇಟ್ ಇರುತ್ತೆ. ಎಕ್ಸ್ಟ್ರಾ ಏನ್ ಪೇ ಮಾಡಿಸ್ಕೊಳ್ಳೋದಿಲ್ಲ. ಇನ್ನು ಪೂರಿಗಳನ್ನ ನೋಡೋದಾದ್ರೆ ನಾವು ಪೂರಿಗಳಿಗೆಲ್ಲ ಏನ್ ಪ್ರೈಸಸ್ ಇರುತ್ತೆ? ಮತ್ತೆ ಪೂರಿಗಳೆಲ್ಲ ಹೋಮ್ ಮೇಡ್ ಹೇಗೆ? ಫುಲ್ ಹೋಮ್ ಮೇಡ್ ಮೇಡಮ್. ಫುಲ್ ಹೋಮ್ ಮೇಡ್ ಆಗಿರುತ್ತೆ. ಓಕೆ ಸರ್. ಇನ್ನು ಮಸಾಲಾ ಬಗ್ಗೆ ಹೇಳಿದ್ರೆ ಪಾನಿಪುರಿ ನಾನೇ ಟೇಸ್ಟ್ ಮಾಡಿದೆ, ಮಸಾಲಾ ಪುರಿ ಟೇಸ್ಟ್ ಮಾಡಿದೆ, ತುಂಬಾನೇ ಚೆನ್ನಾಗಿತ್ತು. ಸೊ ಹೋಮ್ ಮೇಡ್ ಮಸಾಲಾನ ಯಾವ ರೀತಿ ಮಾಡ್ತೀರಾ? ಫುಲ್ ಹೋಮ್ ಮೇಡ್ ಸರ್. ಹೌದು. ಅಂದ್ರೆ ತುಂಬಾ 32 ಎಕ್ಸ್ಪೀರಿಯನ್ಸ್ ಇರೋದ್ರಿಂದ 32 ಇಯರ್ಸ್ ಇಂದ ಒಳ್ಳೆ ಟೇಸ್ಟ್ ಕೊಟ್ಟಿದ್ದೀರಾ. ಸೊ ನಾನು ಹೇಳೋದೇನಂದ್ರೆ ಕಸ್ಟಮರ್ಸ್ ಗಳಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಫೀಡ್ಬ್ಯಾಕ್ ಕೊಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾನಿ ಬಗ್ಗೆ ಹೇಳಿ ಸರ್. ಪಾನಿ ಹುಣಸೆಹಣ್ಣು ಮತ್ತೆ ನೀರು, ಆಮೇಲೆ ಪುದೀನ, ಹಸಿರು ಮೆಣಸಿನಕಾಯಿ, ಸಾಂಬಾರ್ ಸಾರು. ಓಕೆ. ಫ್ಲೇವರ್ ಸ್ಪೈಸಿ ಆಗಿರುತ್ತಾ? ಸ್ಪೈಸಿ ಆಗಿರುತ್ತೆ. ಓಕೆ ಸರ್. ಇದು ದೊಡ್ಡ ಮಗಳು. ಸೂಪರ್ ಸರ್. ತುಂಬಾನೇ ಒಳ್ಳೆ ಚೆನ್ನಾಗಿದೆ. ಕ್ಯೂಟ್ ಆಗಿದೆ ಸರ್. ಇದು ತುಂಬಾನೇ ಕ್ಯೂಟ್ ಆಗಿದೆ. ಸೊ ಫೇಸ್ ತುಂಬಾನೇ ಇಷ್ಟ ಆಗ್ತಿದೆ. ಇದು ಬೊಂಬೆನ ಹೇಗೆ? ಹೌದಾ? ನಿಜವಾಗ್ಲು? ಸೊ ವೆರಿ ನೈಸ್. ಮೇಡಮ್ ನಮಸ್ತೆ. ನಮಸ್ತೆ. ಸೊ ಹೇಳಿ ಮ್ಯಾಮ್ ನಿಮ್ ನೇಮ್? ನನ್ನ ಹೆಸರು ಕಮಲಾ ನಟರಾಜ್ ಅಂತ ಹೇಳಿ. ಓಕೆ. ಸೊ ಎಷ್ಟು ವರ್ಷದಿಂದ ಬರ್ತಾ ಇದ್ರಾ ಇಲ್ಲಿ? ಇಲ್ಲ, ಇದು ಹೊಸದಾಗಿ ಪ್ರಾರಂಭ ಆಗಿರೋದು. ಓಕೆ. ಹಂಗಾಗಿ ಒಂದು 2 ತಿಂಗಳಿಂದ ಬರ್ತಾ ಇದ್ದೀನಿ. 2 ತಿಂಗಳಿಂದ ಬರ್ತಾ ಇದ್ದೀರಾ. ಸೊ ಫೇವ್ರೇಟ್ ಅಂತ ಇಲ್ಲಿ ನಿಮ್ಗೆ ಏನ್ ಅನ್ಸ್ತು? ಸೊ ಇವಾಗೆಲ್ಲ ಈವ್ನಿಂಗ್ ಸ್ಟಾರ್ಟಿಂಗ್, ಇವಾಗ ನಿಮ್ಗೆ ಸ್ಟಾರ್ಟರ್ಸ್ ಅಂದ್ರೆ ತುಂಬಾನೇ ಫೇವ್ರೇಟ್ ಆಗಿರುತ್ತೆ ಹೆಣ್ಮಕ್ಳಿಗೆ. ಸೊ ನಿಮ್ಗೆ ಏನ್ ಇಷ್ಟ ಆಗಿದೆ ಇಲ್ಲಿ? ನನಗೆ ಈ ತರ ದಹಿ ಪುರಿನೇ ತುಂಬಾ ಇಷ್ಟ. ಸೊ ದಹಿ ಪುರಿ ತುಂಬಾ ಇಷ್ಟ. ಮಸಾಲೆ ಪುರಿನೂ ತುಂಬಾ ಇಷ್ಟ. ಓಕೆ. ಸೊ ನಿಮ್ಗೆ ಫೇವ್ರೇಟ್ ದಹಿ ಪುರಿ ಆಗಿರುತ್ತೆ. ಸೊ ಹಾಗೆ ಪ್ರೈಸಸ್ ಯಾವ ರೀತಿ ಇರುತ್ತೆ? ರೀಸನಬಲ್ ಪ್ರೈಸಸ್ ಅಲ್ಲಿ ಇರುತ್ತೆ. ಮೇಡಮ್ ಕ್ವಾಂಟಿಟಿ ಹೇಗಿರುತ್ತೆ? ಕ್ವಾಂಟಿಟಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ಹೌದಾ? ಕ್ವಾಲಿಟಿ ತುಂಬಾ ಚೆನ್ನಾಗಿದೆ.
ಸೊ ಕಸ್ಟಮರ್ಸ್ ಗಳಿಗೆ ಹೈಜೆನಿಕ್ ಆಗಿದೆ, ಓಕೆ ಟೇಸ್ಟ್ಫುಲ್, ಮತ್ತೆ ಎಲ್ಲ ಒರಿಜಿನಲ್ ಇಂಗ್ರೀಡಿಯೆಂಟ್ ಉಪಯೋಗಿಸೇನೆ ಮಾಡ್ತಾರೆ. ಯಾವುದೇ ಆರ್ಟಿಫಿಷಿಯಲ್ ಇದೆಲ್ಲ ಇದ್ರಲ್ಲಿ. ಹೋಮ್ ಮೇಡ್ ಮಸಾಲಾ ಹೋಮ್ ಮೇಡ್ ಮಸಾಲಾದಲ್ಲೇ ಮಾಡ್ತಾರೆ. ಹೋಮ್ ಮೇಡ್ ಮಸಾಲಾ ಆಗಿರುತ್ತೆ. ಸೊ ಕಸ್ಟಮರ್ಸ್ ಗಳಿಗೆ ನೀವು ಯಾವ ರೀತಿ ಫೀಡ್ಬ್ಯಾಕ್ ಕೊಡ್ತೀರಾ? ಕಸ್ಟಮರ್ಸ್ ಇಲ್ಲಿ ಬಂದು ತಿಂದು ಟೇಸ್ಟ್ ಮಾಡ್ಬಿಟ್ಟು ನೀವು ಇದ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಹೊಸಬರಾಗಿರೋದ್ರಿಂದ ಕೆಲವು ಜನಕ್ಕೆ ಗೊತ್ತಿರಲ್ಲ. ಹೌದು, ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ತಿನ್ಬಿಟ್ಟು. ತುಂಬಾ ಚೆನ್ನಾಗಿದೆ, ತುಂಬಾ ಒರಿಜಿನಲ್ ಆಗಿದೆ. ಟೇಸ್ಟ್ ಎಲ್ಲ ಏನು ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಆಗಿಲ್ಲ. ನಿಮ್ಮ ಹೆಲ್ತ್ಗೂ ಏನೋ ತೊಂದರೆ ಆಗಲ್ಲ. ತುಂಬಾ ಬೆನಿಫಿಟ್ ಇದೆ, ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಒಂದು ಒಳ್ಳೆ ಫೀಡ್ಬ್ಯಾಕ್ ನ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸೊ ವೀನೂಸ್ ಈವ್ನಿಂಗ್ ಪಾಯಿಂಟ್ ಅಲ್ಲಿ ಸೊ ತುಂಬಾ ದಿವಸದಿಂದ ತುಂಬಾ ಕಸ್ಟಮರ್ಸ್ ಗಳು ತುಂಬಾನೇ ಖುಷಿ ಪಟ್ಟು ಇಷ್ಟಪಟ್ಟು ತಿನ್ನುವಂತದ್ದಾಗಿರುತ್ತೆ. ಸೊ ನಿಮ್ಗೆ ನಿಮ್ಮ ಒಂದು ಕಸ್ಟಮರ್ ಫೀಡ್ಬ್ಯಾಕ್ ಬೇಕಾಗಿತ್ತು, ಹಾಗಾಗಿ ನಾನು ನಿಮ್ನ ಕೇಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಗೆ ಬಂದು ತಿನ್ಬೇಕು ಅಂತ ಏಕ್ ಅನಿಸ್ತಾ ಇದೆ, ಮತ್ತೆ ಇದರ ಒಂದು ಫೇವ್ರೆಟ್ ಟೇಸ್ಟ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಕೂಡ ಹೇಳ್ಬಿಡಿ. ಶಶಿಧರ್ ಅಂತ. ಓಕೆ. ನಾವು ಆಕ್ಚುಲಿ ಬೆಂಗಳೂರು. ಓಕೆ. ನಮ್ದು ಸ್ವಲ್ಪ ಮೈಸೂರಲ್ಲಿ ಕೆಲಸ ಇದೆ. ಸೊ ಇಲ್ಲಿ ಸ್ನಾಕ್ಸ್ ಗೆಲ್ಲ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ರೆಕಮೆಂಡ್ ಮಾಡಿದ್ರು. ಓಕೆ. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಬಂದು ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು, ಅವ್ರು ಹೇಳಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಓಕೆ. ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿನೂ ತುಂಬಾ ಕಂಪೇರ್ ಬೇರೆ ಕಡೆ ತುಂಬಾ ಜಾಸ್ತಿನೇ ಇದೆ. ಬೇರೆ ಕಡೆಗಿಂತ ಸ್ವಲ್ಪ 2 ಪೀಸ್ ಜಾಸ್ತಿನೇ ಇದೆ. ಓಕೆ. ಆಮೇಲೆ ಪ್ರೈಸ್ ಅಷ್ಟೇ ತುಂಬಾ ಅಫೋರ್ಡಬಲ್ ಇದೆ. ಸೂಪರ್. ಸೊ ಈಗ ಒಂದ್ಸಲ ಬಂದು ಹೋದ್ರೆ ಪದೇ ಪದೇ ಬರೋಕ್ ಅನ್ಸುತ್ತೆ. ನಾನು ಅಲ್ಲಿಂದ ಇಲ್ಲಿಗೆ ನನಗೆ ಒಂದು 2 ಕಿಲೋಮೀಟರ್ ದೂರ ಆಗ್ತಾ, ಆದ್ರೆ ಇಲ್ಲೇ ಬಂದು ಸ್ನಾಕ್ಸ್ ತಗೊಂಡು ತಿಂದು. ಸೊ ಟೇಸ್ಟ್ ವೈಸ್ ಗೆ ತುಂಬಾ ಚೆನ್ನಾಗಿದೆ. ಫುಡ್ ಇವಾಗ ಯಾವ ರೀತಿ ಇರುತ್ತೆ? ಹೋಮ್ ಮೇಡಾ ಹೇಗೆ? ಇದು ಇವರು ಪುರಿ ಎಲ್ಲ ಮನೆಯಲ್ಲೇ ಮಾಡ್ತಾರೆ, ಬೇರೆ ಕಡೆ ತರಲ್ಲ, ಮನೆಯಲ್ಲೇ ಮಾಡೋದು ತುಂಬಾ ಚೆನ್ನಾಗಿದೆ. ಸೊ ಗ್ಯಾಸ್ಟ್ರೈಸ್ ಏನು ಆಗೋದಿಲ್ಲ, ಏನು ಆತರ ಎಲ್ಲ ಏನು ಆಗೋದಿಲ್ಲ. ಇವರೇ ಮನೆಯಲ್ಲೇ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಬೇರೆ ಕಡೆ ಕೆಲವೆಲ್ಲ ಬೇರೆ ಕಡೆ ತೋರ್ತಾರ, ಆ ತರ ಟೇಸ್ಟ್ ಬರೋದು ಮನೆಯಲ್ಲೇ ಮಾಡೋದ್ರಿಂದ. ನಿಮ್ಮ ಫೇವರೇಟ್ ಯಾವ್ದು ಸರ್ ಇಲ್ಲಿ ಸ್ನಾಕ್ಸ್ ಅಲ್ಲಿ? ನನಗೆ ದಹಿಪುರಿ ಇಷ್ಟ. ನೋಡಿ ದಹಿಪುರಿ ತಿಂತಾ ಇದೆ, ತುಂಬಾ ಚೆನ್ನಾಗಿದೆ. ನಾನು ಬೆಂಗಳೂರು ಕಂಪೇರ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ. ಓಕೆ. ಸೊ ಬೇರೆ ಕಸ್ಟಮರ್ಸ್ ಗಳು ಬಂದ್ರೆ ಫೀಡ್ಬ್ಯಾಕ್ ಯಾವ ರೀತಿ ಕೊಡ್ತೀರಾ? ತುಂಬಾ ಚೆನ್ನಾಗಿ. ಅವ್ರ ಹತ್ರ ಬರ್ಲಿ, ನೋಡ್ಲಿ, ಅವ್ರಿಗೆ ಫೀಲ್ ಆಗ್ಲಿ. ಸೊ ದೇ ಹ್ಯಾವ್ ದೇರ್ ಓನ್. ಸೊ ಟೇಸ್ಟ್ ಫೀಲ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತೀರಾ? ಅವ್ರಿಗೆ ಅನುಭವ ಆಗುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಒಳ್ಳೆ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಅವ್ರ ಒಂದು 25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. 25 ಇಯರ್ಸ್. ಓಕೆ. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ತುಂಬಾ ಚೆನ್ನಾಗಿ ಟೇಸ್ಟ್ ಮಾಡ್ತಾರೆ. ಓಕೆ. ತುಂಬಾ ಚೆನ್ನಾಗಿದೆ, ಬರ್ಬೋದು. ಥ್ಯಾಂಕ್ಸ್ ಫಾರ್ ಫೀಡ್ಬ್ಯಾಕ್ ಸರ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ಫೀಡ್ಬ್ಯಾಕ್ ಸರ್. ನಮಸ್ತೆ. ಹಲೋ ಮೇಡಮ್. ಸೊ ಹೇಳಿ ಸರ್, ನಿಮ್ ನೇಮ್? ನಮ್ ನೇಮ್ ನವೀನ್ ಅಂತ. ಓಕೆ. ನಾವು ವಿಜಯನಗರದಿಂದ ಬಂದಿರೋದು ಇಲ್ಲಿಗೆ. ಓಕೆ. ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ರೆಗ್ಯುಲರ್ ಆಗಿ. ಸೊ ಈಗ ಏನ್ ಸ್ಟಾರ್ಟಿಂಗ್ 2 ಮಂತ್ಸ್ ಇಂದ ಸ್ಟಾರ್ಟ್ ಆಗಿದೆ, ಸೊ ಅಲ್ಲಿಂದ ಕೂಡ ಬರ್ತಾ ಇದ್ದೀರಾ? ಸೊ ನಿಮ್ಮ ಫೇವರೇಟ್? ಈಗ ನೆನ್ನೆ ದಹಿಪುರಿ ತಗೊಂಡಿದ್ದೆ. ಓಕೆ. ಇವತ್ತು ಮಸಾಲಾ ಇದ್ರದ್ದು ಸಮೋಸ ಮಸಾಲಾ ತಗೊಂಡಿದ್ವಿ. ಓಕೆ. ಸೊ ಡೈಲಿ ಒಂದೊಂದು ಟೇಸ್ಟ್ ನೋಡೋಣ. ಡೈಲಿ ಏನಂದ್ರೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಇಲ್ಲಿ ಕೂತ್ಕೊಳ್ಳೋಕೆಲ್ಲ ಚೆನ್ನಾಗಿದೆ ಜಾಗ. ಸೊ ಅಟ್ಮಾಸ್ಫಿಯರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಏರಿಯಾಗೆ ಜಾಗ ಚೆನ್ನಾಗಿ ಕಂಫರ್ಟಬಲ್ ಆಗಿ ಕೂತ್ಕೋಬಹುದು. ಓಕೆ. ಬೇರೆ ಏನಾಗುತ್ತೆ, ಔಟ್ ಸೈಡ್ ನಿಂತ್ಕೊಂಡು ಫಾಸ್ಟ್ ಆಗಿ ಹೋಗ್ಬೇಕು. ನಾವೆಲ್ಲ ಗ್ರೂಪ್ ಆಗಿ ಬರೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಬರ್ತೀವಿ. ಓಕೆ. ಇನ್ನು ಹೈಜೆನಿಕ್ ಬಗ್ಗೆ ಹೇಳೋದಾದ್ರೆ ಎಲ್ಲ ಕ್ಲೀನ್ ಆಗಿದೆ, ಏನು ತೊಂದ್ರೆ ಇಲ್ಲ. ಇದೆಲ್ಲ ಒಳ್ಳೆ ಏರಿಯಾ, ನೀರು ಎಲ್ಲ ಚೆನ್ನಾಗೇ ಬರುತ್ತೆ. ನೀವು ಇಲ್ಲಿ ಎಲ್ಲ ವಿಡಿಯೋ ಮಾಡ್ತಿರೋದು ನೋಡಿದ್ವಿ. ಹೇಗ ಅನ್ಸ್ತು ಮೇಡಮ್ ನಿಮ್ಗೆ ರಿವ್ಯೂ? ನನ್ಗಂತೂ ಸಖತ್ತಾಗಿದೆ ಅನ್ಸ್ತು ಸರ್. ಯಾಕಂದ್ರೆ ನಾನು ಪಾನಿಪುರಿನ ಟೇಸ್ಟ್ ಮಾಡಿದೆ, ಮಸಾಲ ಪುರಿ ಟೇಸ್ಟ್ ಮಾಡಿದೆ, ಸೂಪರ್ ಆಗಿತ್ತು. ಸೊ ನಿಮ್ಮ ಅನಿಸಿಕೆನೂ ಕೂಡ ಹೇಳ್ಬಿಡಿ ಸರ್. ತುಂಬಾ ಚೆನ್ನಾಗಿದೆ. ಅದಕ್ಕೆ ಆಲ್ಮೋಸ್ಟ್ 2 ಮಂತ್ಸ್ ಇಂದ ರೆಗ್ಯುಲರ್ ಆಗಿ ಬರ್ತಾ ಇದೀವಿ. ಎಲ್ಲಾನು ಟೇಸ್ಟ್ ಮಾಡಿದೀವಿ, ಎಲ್ಲಾನು ತುಂಬಾ ಚೆನ್ನಾಗಿದೆ ಟೇಸ್ಟ್. ಥ್ಯಾಂಕ್ಸ್ ಫಾರ್ ಫೀಡ್ಬ್ಯಾಕ್ ಸರ್. ಓಕೆ ಮೇಡಮ್. ಫ್ರೆಂಡ್ಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಕೂಡ ಒಂದು ಫೈನಲ್ಲಿ ನಾನು ನಿಮಗೊಂದು ಫೀಡ್ಬ್ಯಾಕ್ ಕೊಡ್ತಾ ಇದ್ದೀನಿ. ಸೊ ಮೈಸೂರಿಗೆ ಹೋದವರು ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಚಾಟ್ಸ್ಗೆ ನೀವು ವಿಸಿಟ್ ಮಾಡಲೇಬೇಕಾಗುತ್ತೆ. ವೀನೂಸ್ ಈವ್ನಿಂಗ್ ಪಾಯಿಂಟ್ ಅಂತ ಎಕ್ಸಲೆಂಟ್ ಆಗಿರುತ್ತೆ. ಯಾಕಂದರೆ ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗಿದ್ದಾಗ ಸೊ ನನಗೆ ಟೇಸ್ಟ್ ವೈಸ್ ಆಗಲಿ, ಇಲ್ಲಿನ ಒಂದು ವಾತಾವರಣನೇ ಆಗಲಿ, ಸೊ ಕುತ್ಕೊಳ್ಳೋ ಜಾಗ, ಫೆಸಿಲಿಟಿ, ಹಾಗೆ ನಿಮಗೆ ಇಲ್ಲಿ ಒಂದು ಕ್ಲೀನಿಂಗ್ ಫೆಸಿಲಿಟಿ ಎಲ್ಲನೂ ಕೂಡ ನೋಡಿದಾಗ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ, ಸೊ ನಿಮ್ಮ ಒಂದು ಫೀಡ್ಬ್ಯಾಕ್ ತಿಳಿಸಿ.